ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಿಡ್ನಿ ನಗರದಲ್ಲಿ ಇರುವ ಒಂದು ಪ್ರಮುಖವಾದ, ಪ್ರಪಂಚವೇ ಗೌರವಿಸುವ ಲಾಭರಹಿತ ಸಂಸ್ಥೆ ಇನ್ಸ್ಟಿಟ್ಯೂಟ್ ಫಾರ್ ಇಕಾನಮಿಕ್ಸ್ ಅಂಡ್ ಪೀಸ್, ಈ ಸಂಸ್ಥೆ ತನ್ನ ಇತ್ತೀಚಿನ ಎಕಾಲಜಿಕಲ್ ಥ್ರೆಟ್ ರಿಪೋರ್ಟ್ನು ಬಿಡುಗಡೆ ಮಾಡಿದೆ. ಈ ರಿಪೋರ್ಟ್ನಲ್ಲಿ ಒಂದೇ ಒಂದು ವಿಷಯವನ್ನು ಒದಿದರೂ ಯಾರಿಗಾದರೂ ದೇಹವೆಲ್ಲ ನಡುಗುತ್ತದೆ. ಇಂಡಿಯಾ ಇನ್ನು ಕೆಲವು ಕಾಲ ಪಾಕಿಸ್ತಾನಕ್ಕೆ ಸಿಂಧೂ ನದಿ ಬೇಸಿನ್ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಿದರೆ ಪಾಕಿಸ್ತಾನ ದೇಶವೆಲ್ಲ ಭಾರೀ ಪ್ರಮಾಣದಲ್ಲಿ ಬರಗಾಲಕ್ಕೆ ತುತ್ತಾಗುತ್ತದೆ. ಆ ಬರದಿಂದ ಪಾಕಿಸ್ತಾನದ ಈಗಾಗಲೇ ಬಹಳ ದುರ್ಬಲವಾಗಿರುವ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿ ಮತ್ತೆ ಎದ್ದು ನಿಲ್ಲುವುದು ಬಹುತೇಕ ಅಸಾಧ್ಯವಾಗುತ್ತದೆ. ಇದೆಲ್ಲ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಆಧಾರಗಳೊಂದಿಗೆ ಬರೆದಿದೆ. ಈ ರಿಪೋರ್ಟ್ ಬಿಡುಗಡೆಯಾಗುತ್ತಿದ್ದಂತೆಯೇ ಪಾಕಿಸ್ತಾನದಲ್ಲಿ ಒಮ್ಮೆಲೆ ಹೃದಯಗಳು ದಡದಡನೆ ಬಡಿಯುತ್ತಿವೆ. ಏಕೆಂದರೆ ಇಂಡಿಯಾ ಈಗ ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರವೂ ಪಾಕಿಸ್ತಾನದ ಭೂಮಿಯ ಮೇಲೆ, ಪಾಕಿಸ್ತಾನದ ಹೊಲಗಳ ಮೇಲೆ, ಪಾಕಿಸ್ತಾನದ ಜನರ ಜೀವನಗಳ ಮೇಲೆ ನೇರವಾಗಿ ಬೀಳುತ್ತಿದೆ. ಈ ಭಯದಿಂದಲೇ ಪಾಕಿಸ್ತಾನ ಮೈಸಿ ಅಂದರೆ ಆರ್ಗನೈಜೇಷನ್ ಆಚ್ ಇಸ್ಲಾಮಿಕ್ ಕೋಆಪರೇಷನ್ ಎಂಬ ಮುಸ್ಲಿಂ ದೇಶಗಳ ಸಂಸ್ಥೆಯ ಬಳಿಗೆ ಓಡಿ ಹೋಗಿದೆ. ಅಲ್ಲಿಗೆ ಹೋಗಿ ಅಳುತ್ತಾ ಇಂತಹ ದೂರು ಹೇಳಿದರು. ಇಂಡಿಯಾ ತಮಗೆ ಬರಬೇಕಾದ ನೀರನ್ನು ಉದ್ದೇಶಪೂರ್ವಕವಾಗಿ ನಿಲ್ಲಿಸಿ ತಮ್ಮ ದೇಶದ ಜನರನ್ನು ಬಾಯಾರಿಕೆಯಿಂದ ಸಾಯಿಸುವ ಕುತಂತ್ರ ಮಾಡುತ್ತಿದೆ ಎಂದು. ಪಾಕಿಸ್ತಾನ ಹೀಗೆ ಗಲಭೆ ಮಾಡುತ್ತಿರುವಾಗ ನೈಸಿಯಲ್ಲಿನ ಕೆಲವು ದೇಶಗಳು ಸಂಪೂರ್ಣ ವಿಷಯ ತಿಳಿಯದೆಯೇ ಇಂಡಿಯಾವನ್ನು ಬೈಯುತ್ತಾ ಹೇಳಿಕೆಗಳನ್ನು ಹೊರಹಾಕಲು ಶುರು ಮಾಡಿದವು. ಅವರು ಇಂಡಿಯಾಕ್ಕೆ ಸಿಂಧೂ ಜಲ ಒಪ್ಪಂದವನ್ನು ಪಾಲಿಸಬೇಕು ಎಂದು ಬುದ್ಧಿ ಹೇಳಲು ಪ್ರಾರಂಭಿಸಿದವು. ಈ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನ ದೇಶದಲ್ಲಿ ಬಹುತೇಕ 80% ಕೃಷಿ ಸಂಪೂರ್ಣವಾಗಿ ಸಿಂಧೂ ನದಿ ಬೇಸಿನ್ ನೀರಿನ ಮೇಲೆಯೇ ಅವಲಂಬಿತವಾಗಿದೆ. ನೀರಿನ ಸ್ವಲ್ಪ ಕೊರತೆ ಬಂದರೂ ಅವರ ಬೆಳೆಗಳೆಲ್ಲ ಬತ್ತಿ ನಾಶವಾಗುತ್ತವೆ. ಇಂಡಿಯಾ ಈಗಾಗಲೇ ಪೂರ್ವ ನದಿಗಳು ಅಂದರೆ ರಾವಿ, ಬಿಯಾಸ್, ಸಟ್ಲಜ್ ಎಂಬ 3 ನದಿಗಳ ನೀರನ್ನು ಸಂಪೂರ್ಣವಾಗಿ ತನ್ನ ಅಗತ್ಯಗಳಿಗೆ ತಿರುಗಿಸಿದೆ. ಅದರಿಂದ ಪಾಕಿಸ್ತಾನದಲ್ಲಿ ನೀರಿನ ಕೊರತೆ ಈಗಾಗಲೇ ಆರಂಭವಾಗಿದೆ. ಈಗ ಇಂಡಿಯಾ ಪಶ್ಚಿಮ ನದಿಗಳ ಕಡೆಗೂ ಕಣ್ಣು ಹಾಕಿ ಅವುಗಳ ನೀರನ್ನು ತನ್ನ ಅಗತ್ಯಗಳಿಗೆ ಬಳಸಿಕೊಳ್ಳುತ್ತಿದೆ. ಪಶ್ಚಿಮ ನದಿಗಳಲ್ಲಿ ಮೊದಲನೆಯದಾಗಿ ಚಿನಾಬ್ ನದಿಯನ್ನು ಪರಿಗಣಿಸಿದರೆ ಇಂಡಿಯಾ ಈ ನದಿಯ ಮೇಲೆ ನಿರ್ಮಿಸಿದ ಬೊಡ್ಲಿಹಾರ್ ಡ್ಯಾಂನಿಂದ ಪಾಕಿಸ್ತಾನ ಕಡೆಗೆ ಹರಿಯುವ ನೀರಿನ ಪ್ರಮಾಣದಲ್ಲಿ ಬಹುತೇಕ 90% ಕಡಿಮೆಯಾಗಿದೆ. ಇದು ಪಾಕಿಸ್ತಾನದ ಕೃಷಿ ಮತ್ತು ಜಲ ಸಂಪನ್ಮೂಲಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ನಂತರ ಜಲಂ ನದಿಯ ಮೇಲೆ ನಿರ್ಮಿಸಿದ ಕಿಶನ್ಗಂಗಾ ಡ್ಯಾಂ ಕೂಡ ಸಂಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯಾಚರಣೆ ಆರಂಭಿಸಿದ್ದರಿಂದ ಈ ನದಿಯಿಂದ ಪಾಕಿಸ್ತಾನಕ್ಕೆ ಬರುವ ನೀರಿನ ಹರಿವು ಕೂಡ ಗಣನೀಯವಾಗಿ ಕಡಿಮೆಯಾಗಿದೆ. ಇದರಿಂದ ಸ್ಥಳೀಯ ಕೃಷಿ ಪ್ರದೇಶಗಳು ಮತ್ತು ಜನಸಂಖ್ಯೆ ಅವಲಂಬಿತವಾಗಿರುವ ಜಲ ಸರಬರಾಜು ತೀವ್ರವಾಗಿ ಪ್ರಭಾವಿತವಾಗುತ್ತದೆ. ಈಗ ಸಿಂಧೂ ನದಿಯ ಮೇಲೆ ಸಾವಲ್ಕೋಟ್ ಎಂಬ ಭಾರೀ ಹೈಡ್ರೋ ಪವರ್ ಪ್ರಾಜೆಕ್ಟ್ ಕೂಡ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಇದು ಇಂಡಿಯಾದ ಶಕ್ತಿ ಅಗತ್ಯಗಳನ್ನು ಪೂರೈಸುವುದಲ್ಲದೆ ನೀರಿನ ನಿಯಂತ್ರಣದಲ್ಲಿ ಮತ್ತಷ್ಟು ಪ್ರಾಬಲ್ಯವನ್ನು ಸಾಧಿಸುತ್ತದೆ. ಈ 3 ಪ್ರಧಾನ ಪ್ರಾಜೆಕ್ಟ್ಗಳು ಸಂಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡಲು ಶುರು ಮಾಡಿದರೆ ಪಾಕಿಸ್ತಾನದ ವಿಸ್ತಾರವಾದ ಕೃಷಿ ಪ್ರದೇಶಗಳು ತೀವ್ರ ಬರಗಾಲಕ್ಕೆ ತುತ್ತಾಗುತ್ತವೆ. ಮಣ್ಣಿನ ಉತ್ಪಾದಕತೆ ಸಂಪೂರ್ಣವಾಗಿ ಕ್ಷೀಣಿಸುತ್ತದೆ. ಆಹಾರ ಬೆಲೆಗಳು ಆಕಾಶವನ್ನು ಮುಟ್ಟುತ್ತವೆ ಮತ್ತು ಮೊತ್ತ ಆರ್ಥಿಕ ವ್ಯವಸ್ಥೆ ಮತ್ತಷ್ಟು ದಯನೀಯ ಸ್ಥಿತಿಗೆ ತಲುಪುತ್ತದೆ. ಇದು ಸಾಮಾಜಿಕ ಅಸ್ಥಿರತೆಯನ್ನು ಮತ್ತು ಮಾನವೀಯ ಸಂಕಷ್ಟವನ್ನು ಮತ್ತಷ್ಟು ತೀವ್ರಗೊಳಿಸುತ್ತದೆ. ಸ್ನೇಹಿತರೆ, ಇದು ಬಹಳ ಮುಖ್ಯವಾದ ಮತ್ತು ಗಂಭೀರವಾದ ವಿಷಯ. ಇದು 2 ದೇಶಗಳ ನಡುವಿನ ಸಂಬಂಧಗಳಲ್ಲಿ ಒಂದು ಐತಿಹಾಸಿಕ ತಿರುವಾಗಿ ಬದಲಾಗುವ ಸಾಧ್ಯತೆ ಇದೆ. ಏಕೆಂದರೆ ನೀರಿನ ಸಂಪನ್ಮೂಲಗಳು ರಾಷ್ಟ್ರೀಯ ಭದ್ರತೆ ಮತ್ತು ಅಭಿವೃದ್ಧಿಗೆ ಕೀಲಕವಾದವು. ಈ ವಿಡಿಯೋದಲ್ಲಿ ನಾವು ಈ ಒಂದೊಂದು ಅಂಶವನ್ನು ಸಂಪೂರ್ಣವಾಗಿ ಮತ್ತು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಅದರ ಮೂಲಕ ಅದರ ಹಿಂದಿರುವ ಇತಿಹಾಸ, ರಾಜಕೀಯ ಮತ್ತು ಪರಿಣಾಮಗಳನ್ನು ಸ್ಪಷ್ಟವಾಗಿ ಗ್ರಹಿಸಬಹುದು. ಆದರೆ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ನು ಒತ್ತಿ ಆಲ್ ಆಯ್ಕೆ ಮಾಡಿ. ಅಪ್ಪುಡ ಮಾತ್ರ ನಮ್ಮ ಹೊಸ ವಿಡಿಯೋಗಳು ಮತ್ತು ಅಪ್ಡೇಟ್ಗಳು ನಿಮಗೆ ತಕ್ಷಣವೇ ಲಭ್ಯವಾಗುತ್ತವೆ ಮತ್ತು ನೀವು ಇಂತಹ ಮುಖ್ಯ ವಿಷಯಗಳಲ್ಲಿ ಅಪ್ಡೇಟ್ ಆಗಿರಬಹುದು. ಪಾಕಿಸ್ತಾನ ಈ ನೀರಿನ ಕೊರತೆ ಮತ್ತು ಡ್ಯಾಂ ನಿರ್ಮಾಣಗಳ ಭಯದಿಂದಲೇ ಆರ್ಗನೈಜೇಷನ್ ಆಚ್ ಇಸ್ಲಾಮಿಕ್ ಕೋಆಪರೇಷನ್ ಮೈಸಿ ಬಳಿಗೆ ತಕ್ಷಣವೇ ಓಡಿ ಹೋಗಿದೆ.
ಇದು ಅವರ ರಾಜಕೀಯ ಕಾರ್ಯತಂತ್ರದ ಭಾಗವಾಗಿ ಅಂತಾರಾಷ್ಟ್ರೀಯ ಬೆಂಬಲಕ್ಕಾಗಿ ಮಾಡಿದ ಪ್ರಯತ್ನ. ಅಲ್ಲಿಗೆ ಹೋಗಿ ಅವರು ತೀವ್ರ ದೂರು ಹೇಳಿದರು. ಇಂಡಿಯಾ ಉದ್ದೇಶಪೂರ್ವಕವಾಗಿ ತಮ್ಮ ನೀರಿನ ಸರಬರಾಜನ್ನು ನಿಲ್ಲಿಸಿ ಪಾಕಿಸ್ತಾನವನ್ನು ಆರ್ಥಿಕವಾಗಿ ಮತ್ತು ಮಾನವೀಯವಾಗಿ ಸಂಪೂರ್ಣವಾಗಿ ನಾಶ ಮಾಡಲು ಕುತಂತ್ರ ಮಾಡುತ್ತಿದೆ ಎಂದು. ಇದು ಮಾನವ ಹಕ್ಕುಗಳು ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ವಿರುದ್ಧವೆಂದು ರೈಸಿಯ ಮೇಲೆ ಒತ್ತಡ ಹಾಕಿ ಇಂಡಿಯಾವನ್ನು ಮತ್ತೆ ನೀರಿನ ಸರಬರಾಜನ್ನು ಪುನರಾರಂಭಿಸುವಂತೆ ಬಲವಂತಪಡಿಸಬೇಕು ಎಂದು ಅವರು ಗಟ್ಟಿಯಾಗಿ ಡಿಮ್ಯಾಂಡ್ ಮಾಡಿದರು. ಇದು ಅವರ ರಾಜತಾಂತ್ರಿಕ ಪ್ರಯತ್ನಗಳಲ್ಲಿ ಒಂದು ಭಾಗ. ಪಾಕಿಸ್ತಾನ ಹೀಗೆ ಆರೋಪಗಳನ್ನು ಮಾಡುತ್ತಿದ್ದಂತೆಯೇ ರೈಸಿಯಲ್ಲಿನ ಕೆಲವು ಸದಸ್ಯ ದೇಶಗಳು ಇಂಡಿಯಾವನ್ನು ತೀವ್ರವಾಗಿ ಟೀಕಿಸಲು ಶುರು ಮಾಡಿದವು. ಇದು ರಾಜಕೀಯ ಸಮೀಕರಣಗಳು ಮತ್ತು ಧಾರ್ಮಿಕ ಸಂಬಂಧಗಳ ಪ್ರಭಾವವನ್ನು ತೋರಿಸುತ್ತದೆ. ರೈಸಿಯ ಸೆಕ್ರೆಟರಿ ಕೂಡ ಈ ವಿಷಯಕ್ಕೆ ಸ್ಪಂದಿಸುತ್ತಾ ಹೀಗೆ ಹೇಳಿದರು. ಇಂಡಿಯಾ ಪಶ್ಚಿಮ ನದಿಗಳ ನೀರನ್ನು ನಿಲ್ಲಿಸುವಂತಹ ನಿರ್ಧಾರಗಳನ್ನು ಮತ್ತೊಮ್ಮೆ ಚಿಂತನಾತ್ಮಕವಾಗಿ ಪುನರ್ಪರಿಶೀಲಿಸಬೇಕು. ಇಲ್ಲದಿದ್ದರೆ ಎರಡು ದೇಶಗಳ ನಡುವಿನ ಉದ್ವಿಗ್ನತೆಗಳು ಮತ್ತಷ್ಟು ಹೆಚ್ಚಾಗುತ್ತವೆ ಎಂದು. ಮತ್ತು ಪಾಕಿಸ್ತಾನ ಈಗಾಗಲೇ ಉಗ್ರವಾದ ಆರೋಪಗಳು ಮತ್ತು ಆರ್ಥಿಕ ಸಂಕಷ್ಟದೊಂದಿಗೆ ಹೋರಾಡುತ್ತಿರುವ ಸಮಯದಲ್ಲಿ ನೀರಿನ ಸರಬರಾಜನ್ನು ನಿಲ್ಲಿಸುವುದು ಮಾನವತೆಗೆ ಸಂಪೂರ್ಣವಾಗಿ ವಿರುದ್ಧವೆಂದು ಅವರು ಎಚ್ಚರಿಸಿದರು. ಇದು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮಾನವೀಯ ಮತ್ತು ರಾಜಕೀಯ ಕೋನಗಳನ್ನು ಮಿಶ್ರಿಸಿದ ನಿಲುವನ್ನು ಪ್ರತಿಬಿಂಬಿಸುತ್ತದೆ. ಪಾಕಿಸ್ತಾನ ಈ ವಿವಾದಾಸ್ಪದ ಹೇಳಿಕೆಗಳು ಮತ್ತು ವಾದಗಳನ್ನೆಲ್ಲ ತನಗೆ ಅನುಕೂಲಕರವಾಗಿ ಬದಲಿಸಿಕೊಂಡು ಅಂತಾರಾಷ್ಟ್ರೀಯ ವೇದಿಕೆಗಳ ಮೇಲೆ ಈ ಅಂಶವನ್ನು ಮತ್ತೆ ಮತ್ತೆ ಎತ್ತುವುದಕ್ಕೆ ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿದೆ. ಆದರೆ ಇಂಡಿಯಾ ಈ ವಿಷಯಕ್ಕೆ ಬಹಳ ಸ್ಪಷ್ಟವಾದ ಮತ್ತು ಕಠಿಣವಾದ ನಿಲುವನ್ನು ತೆಗೆದುಕೊಂಡು ಉತ್ತರ ಕೊಟ್ಟಿದೆ. ಇಂಡಿಯಾದ ವಿದೇಶಾಂಗ ಸಚಿವಾಲಯ ಈ ಸಂದರ್ಭದಲ್ಲಿ ಹೀಗೆ ಘೋಷಿಸಿತು: ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯುವುದು ಸಾಧ್ಯವಿಲ್ಲ. ಪಾಕಿಸ್ತಾನ ಉಗ್ರವಾದಿಗಳಿಗೆ ಆಶ್ರಯ ಮತ್ತು ಬೆಂಬಲ ಕೊಡುತ್ತಾ ಇಂಡಿಯಾದಲ್ಲಿ ದಾಳಿಗಳು ಮತ್ತು ಹಿಂಸಾತ್ಮಕ ಕೃತ್ಯಗಳನ್ನು ಮಾಡಿಸುತ್ತಿರುವವರೆಗೂ ಇಂಡಿಯಾ ಒಂದು ಹನಿ ನೀರು ಕೂಡ ಹಂಚಿಕೊಳ್ಳುವುದಿಲ್ಲ. ನೀರಿನ ಸಂಪನ್ಮೂಲಗಳು ಬೇಕಿದ್ದರೆ ಮೊದಲು ಪಾಕಿಸ್ತಾನ ತನ್ನ ಭೂಪ್ರದೇಶದಲ್ಲಿರುವ ಎಲ್ಲಾ ಉಗ್ರವಾದಿ ಶಿಬಿರಗಳನ್ನು ಮುಚ್ಚಬೇಕು. ಇಂಡಿಯಾದಲ್ಲಿ ಬಾಂಬ್ ದಾಳಿಗಳು ಮಾಡಿದವರನ್ನು ಮತ್ತು ಇತರ ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಾಗಿಯಾದವರನ್ನು ಇಂಡಿಯಾಕ್ಕೆ ಹಸ್ತಾಂತರಿಸಬೇಕು. ಈ ಘೋಷಣೆ ಇಂಡಿಯಾದ ದೃಢವಾದ ರಾಷ್ಟ್ರೀಯ ಭದ್ರತಾ ನಿಲುವನ್ನು ಪ್ರತಿಬಿಂಬಿಸುತ್ತದೆ. ಇದು ಉಗ್ರವಾದವನ್ನು ಸಹಿಸದೆ ನೀರಿನ ವಿವಾದಗಳನ್ನು ಅದರೊಂದಿಗೆ ಬೆಸೆದು ನೋಡುತ್ತದೆ. ಇಂಡಿಯಾ ಈ ಕಠಿಣ ನಿಲುವನ್ನು ಅಳವಡಿಸಿಕೊಂಡ ನಂತರ ಪಾಕಿಸ್ತಾನದಲ್ಲಿ ಒಂದು ಹೊಸ ರೀತಿಯ ಚರ್ಚೆ ಮತ್ತು ಆತಂಕ ಶುರುವಾಗಿದೆ. ಅವರಿಗೆ ಈಗ ಸ್ಪಷ್ಟವಾಗಿ ತಿಳಿದಿದೆ, ಈ ನೀರಿನ ಕೊರತೆ ಸಮಸ್ಯೆ ಹೀಗೆಯೇ ಮುಂದುವರಿದರೆ ಅವರ ಕೃಷಿ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗುತ್ತದೆ. ಆಹಾರ ಉತ್ಪಾದನೆ ಕಡಿಮೆಯಾಗಿ ತೀವ್ರ ಆಹಾರ ಕೊರತೆ ಉಂಟಾಗುತ್ತದೆ. ಬೆಲೆಗಳು ಆಕಾಶವನ್ನು ಮುಟ್ಟುತ್ತವೆ ಮತ್ತು ಲಕ್ಷಾಂತರ ಜನರು ನಿರುದ್ಯೋಗಿಗಳಾಗುತ್ತಾರೆ. ಪಾಕಿಸ್ತಾನದ ಸ್ವಂತ ಅಧಿಕೃತ ರಿಪೋರ್ಟ್ಗಳು ಮತ್ತು ಅಧ್ಯಯನಗಳು ಕೂಡ ಇದೇ ವಿಷಯವನ್ನು ದೃಢೀಕರಿಸುತ್ತಿವೆ. ಸಿಂಧೂ ನದಿಯ ನೀರಿನ ಸರಬರಾಜು 30-40% ಕಡಿಮೆಯಾದರೂ ಅವರ ಕೃಷಿ ವ್ಯವಸ್ಥೆ ಮೊತ್ತ ಕುಸಿದು ಹೋಗುತ್ತದೆ ಎಂದು. ಇದು ದೇಶದ ಆರ್ಥಿಕ ಸ್ಥಿರತೆಯನ್ನು ಮತ್ತು ಜನರ ಜೀವನೋಪಾಧಿಯನ್ನು ತೀವ್ರವಾಗಿ ಪ್ರಭಾವಿಸುತ್ತದೆ ಎಂದು. ಈ ಸಮಸ್ಯೆಗಳು ಪಾಕಿಸ್ತಾನದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಅಸ್ಥಿರತೆಯನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ, ಏಕೆಂದರೆ ಕೃಷಿ ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಧಾನ ಭಾಗ. ಪಾಕಿಸ್ತಾನ ಈಗ ಈ ನೀರಿನ ವಿವಾದವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಗಲಭೆಯಾಗಿ ಬದಲಿಸಿ ಒತ್ತಡ ತರಲು ಪ್ರಯತ್ನಿಸುತ್ತಿದೆ. ಆದರೆ ಇಂಡಿಯಾ ಈ ವಿಷಯಕ್ಕೆ ಸ್ಪಷ್ಟವಾದ ಮತ್ತು ದೃಢವಾದ ನಿಲುವನ್ನು ತೆಗೆದುಕೊಂಡು ಹೇಳಿದೆ: ತನಗೆ ಹಕ್ಕಾಗಿ ಲಭಿಸುವ ನೀರನ್ನು ತನ್ನ ದೇಶಾಭಿವೃದ್ಧಿ ಮತ್ತು ಅಗತ್ಯಗಳಿಗಾಗಿ ಬಳಸಿಕೊಳ್ಳಲು ಸಂಪೂರ್ಣ ಸ್ವಾತಂತ್ರ್ಯ ಇದೆಯೆಂದು, ಮತ್ತು ಸಿಂಧೂ ಜಲ ಒಪ್ಪಂದದ ನಿಯಮಗಳ ಒಳಗಡೆಯೇ ಇದ್ದುಕೊಂಡು ಈ ಪ್ರಾಜೆಕ್ಟ್ಗಳನ್ನೆಲ್ಲ ನಿರ್ಮಿಸುತ್ತಿದ್ದೇವೆ ಎಂದು. ಅಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ನೀರಿನ ಸಮಸ್ಯೆ ಎಲ್ಲಿಂದ ಉದ್ಭವಿಸುತ್ತದೆ ಎಂದರೆ ಅವರ ಸ್ವಂತ ಕೆಟ್ಟ ನೀರಿನ ನಿರ್ವಹಣಾ ವ್ಯವಸ್ಥೆ ಮತ್ತು ಅಸಮರ್ಥತೆಯಿಂದಲೇ ಎಂದು ಇಂಡಿಯಾ ಸೂಚಿಸುತ್ತಿದೆ. ಪ್ರತಿ ವರ್ಷ ಲಕ್ಷಾಂತರ ಕ್ಯೂಸೆಕ್ಗಳ ನೀರನ್ನು ಸಮುದ್ರಕ್ಕೆ ವ್ಯರ್ಥವಾಗಿ ಬಿಟ್ಟುಬಿಡುತ್ತಾರೆ. ಆದರೆ ಅಂತಾರಾಷ್ಟ್ರೀಯವಾಗಿ ತಮ್ಮನ್ನು ಬಲಿಪಶುಗಳಾಗಿ ಚಿತ್ರಿಸಲು ನಟನೆ ಮಾಡುತ್ತಾರೆ. ಈ ವಿಷಯ ಪಾಕಿಸ್ತಾನಕ್ಕೆ ಆಂತರಿಕ ಸವಾಲುಗಳನ್ನು ಹೆಚ್ಚಿಸುತ್ತದೆ ಮತ್ತು ಇಂಡಿಯಾ ಇದನ್ನು ಒಪ್ಪಂದದ ಹಕ್ಕುಗಳೊಂದಿಗೆ ಬೆಸೆದು ತನ್ನ ನಿಲುವನ್ನು ಬಲಪಡಿಸುತ್ತಿದೆ.
ಇದೇ ಸಮಯದಲ್ಲಿ ಇಂಡಿಯಾ ದೇಶಕ್ಕೆ ಈ ಪ್ರಾಜೆಕ್ಟ್ಗಳಿಂದ ಭಾರೀ ಲಾಭಗಳು ಲಭಿಸುತ್ತವೆ. ಬೊಡ್ಲಿಹಾರ್, ಕಿಶನ್ಗಂಗಾ ಮತ್ತು ಸಾವಲ್ಕೋಟ್ ಇಂತಹ ದೊಡ್ಡ ಪ್ರಾಜೆಕ್ಟ್ಗಳು ಸಂಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡಿದರೆ ಇಂಡಿಯಾಕ್ಕೆ 10,000ದಿಂದ 12,000 ಮೆಗಾವ್ಯಾಟ್ಗಳವರೆಗೂ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಸಾಧ್ಯವಾಗುತ್ತದೆ. ಇದರಿಂದ ಉತ್ತರ ಇಂಡಿಯಾ ರಾಜ್ಯಗಳಿಗೆ ಸ್ಥಿರವಾದ ಮತ್ತು ಅಗ್ಗದ ವಿದ್ಯುತ್ ಸರಬರಾಜು ಲಭ್ಯವಾಗುತ್ತದೆ. ಇತರ ದೇಶಗಳಿಂದ ವಿದ್ಯುತ್ ಖರೀದಿಸುವ ಖರ್ಚು ಉಳಿತಾಯವಾಗುತ್ತದೆ ಮತ್ತು ಮೊತ್ತ ದೇಶದ ಆರ್ಥಿಕ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳುತ್ತದೆ. ಈ ಪ್ರಾಜೆಕ್ಟ್ಗಳು ಇಂಡಿಯಾಕ್ಕೆ ಶಕ್ತಿ ಸ್ವಾವಲಂಬನೆಯನ್ನು ಹೆಚ್ಚಿಸುವುದಲ್ಲದೆ ಆರ್ಥಿಕ ಬೆಳವಣಿಗೆಗೆ ಮತ್ತು ಜನರ ಜೀವನ ಮಟ್ಟವನ್ನು ಸುಧಾರಿಸುವುದಕ್ಕೂ ಸಹಾಯ ಮಾಡುತ್ತವೆ. ಸ್ನೇಹಿತರೆ, ಈಗ ಮುಖ್ಯ ಪ್ರಶ್ನೆ ಇದೆ, ಇಂಡಿಯಾ ಪಾಕಿಸ್ತಾನಕ್ಕೆ ನೀರನ್ನು ಕೊಟ್ಟು ದಯಾಭಾವನೆಯನ್ನು ತೋರಬೇಕಾ ಅಥವಾ ತನ್ನ ರಾಷ್ಟ್ರೀಯ ಭದ್ರತೆಯನ್ನು, ತನ್ನ ಪ್ರಯೋಜನಗಳನ್ನು ಮತ್ತು ತನ್ನ ಜನರ ಭವಿಷ್ಯವನ್ನು ಮುಂದಿಟ್ಟುಕೊಳ್ಳಬೇಕಾ? ಇಂಡಿಯಾ ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾದ ನಿಲುವನ್ನು ತೋರುತ್ತಿದೆ. ಪಾಕಿಸ್ತಾನ ಉಗ್ರವಾದವನ್ನು ಸಂಪೂರ್ಣವಾಗಿ ನಿಲ್ಲಿಸದಿದ್ದರೆ ಯಾವುದೇ ಚರ್ಚೆಗಳಿಗೂ ಅವಕಾಶವಿಲ್ಲ ಎಂದು. ಈ ನಿರ್ಧಾರ ಇಂಡಿಯಾಕ್ಕೆ ದೀರ್ಘಕಾಲೀನ ಭದ್ರತೆಯನ್ನು ಮತ್ತು ಸ್ವಯಂ ಸಮರ್ಥತೆಯನ್ನು ಖಚಿತಪಡಿಸುವುದಕ್ಕೆ ಅಗತ್ಯವಾದದ್ದು ಎಂದು ಕಾಣುತ್ತದೆ. ಏಕೆಂದರೆ ಹಿಂದಿನ ಅನುಭವಗಳು ಉಗ್ರವಾದ ಮತ್ತು ನೀರಿನ ವಿವಾದಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತಿವೆ. ನಿಮ್ಮ ಅಭಿಪ್ರಾಯ ಏನು? ಇಂಡಿಯಾ ತೆಗೆದುಕೊಂಡ ನಿರ್ಧಾರ ಸರಿಯಾದದ್ದೇನಾ ಅಥವಾ ನೀರನ್ನು ಕೊಟ್ಟು ಮತ್ತಷ್ಟು ಮಾನವತಾಪೂರಿತ ನಿಲುವನ್ನು ತೋರಬೇಕಾ? ದಯವಿಟ್ಟು ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಮೂಲಕ ಮತ್ತಷ್ಟು ಇಂತಹ ವಿಷಯಗಳು ನಿಮಗೆ ಲಭ್ಯವಾಗುತ್ತವೆ. ಜೈ ಹಿಂದ್, ಜೈ ಶ್ರೀರಾಮ್.